ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಹಿಳೆಯರಿಗಂತೂ ತುಂಬಾ ಉಪಯೋಗ ಆಗುತ್ತೆ. ಅದೇಗಪ್ಪ ಉಪಯೋಗ ಆಗುತ್ತೆ ಅಂದರೆ, ಮಹಿಳೆಯರು ಅಡುಗೆ ತಿಂಡಿಗಳನ್ನು ಮಾಡುವಾಗ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅಡುಗೆ ತಿಂಡಿಗಳನ್ನು ಬೇಗ ರೆಡಿ ಮಾಡ್ಬೋದು. ಮತ್ತು ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏಕೆಂದರೆ ಅರ್ಜೆಂಟಲ್ಲಿ ಅಡುಗೆ ತಿಂಡಿನ ಮಾಡ್ತಾ ಇರ್ತೀವಿ. ಹಾಗಾಗಿ ಫ್ರೀ ಇದ್ದಾಗ 1 kg ಅಥವಾ ಅರ್ಧ kg ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಮಹಿಳೆಯರಿಗಂತೂ ತುಂಬಾ ಉಪಯೋಗ ಆಗುತ್ತೆ. ಇವಾಗ ನಾನಿಲ್ಲಿ 1 kg ಬೆಳ್ಳುಳ್ಳಿ ತಗೊಂಡು ಅದನ್ನು ಈ ರೀತಿ ಬಿಡಿಯಾಗಿ ಬಿಡಿಸಿಟ್ಟಿದ್ದೀನಿ. ಒಂದೊಂದು ಎಸ್ಳುಗಳು ಎಷ್ಟು ದಪ್ಪ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬಿಳಿ ಈರುಳ್ಳಿ ಚಿಕ್ಕದಾಗಿ ಬರುತ್ತಲ್ಲ, ಆ ರೀತಿಯಾಗಿದೆ ಒಂದೊಂದು ಎಸ್ಳುಗಳು. ಅದನ್ನಿವಾಗ ನಾನು ಸಿಪ್ಪೆ ತೆಗೆದಿಲ್ಲ, ಬಿಡಿಯಾಗಿ ಬಿಡಿಸ್ತೀನಲ್ಲ, ಆವಾಗ ಮೇಲೆ ಬಂದಿರುವಂತಹ ಸಿಪ್ಪೆನ ನಾನಿಲ್ಲಿ ಮರದಿಂದ ಕೇರ್ತಾ ಇದ್ದೀನಿ. ಇವಾಗ 10 ನಿಮಿಷದಲ್ಲಿ 1 kg ಬೆಳ್ಳುಳ್ಳಿ ಸಿಪ್ಪೆನ ಹೇಗೆ ತೆಗೆಯೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಿಡಿಯಾಗಿ ಮಾಡಿದಂತಹ ಬೆಳ್ಳುಳ್ಳಿಗೆ ನಾನಿಲ್ಲಿ 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೆಳ್ಳುಳ್ಳಿ ಸಿಪ್ಪೆ ಬೇಗನೆ ಬಿಟ್ಕೊಂಡು ಬಿಡುತ್ತೆ ಮತ್ತು ಟೈಮು ವೇಸ್ಟ್ ಆಗೋದಿಲ್ಲ. 10 ನಿಮಿಷದಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಬಿಟ್ಕೊಂಡು ಬಿಡುತ್ತೆ ಮತ್ತು ಉಳಿದಿರುವಂಥ ಕೆಲಸನ ನಾವು ಆರಾಮಾಗಿ ಮಾಡ್ಕೊಬಹುದು. ಇವಾಗ ನಾನು ಬೆಳ್ಳುಳ್ಳಿಗೆ 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಬಿಸಿಲಲ್ಲಿಟ್ಟು 1 ಗಂಟೆ ಒಣಗಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಒಣಗಿಸ್ಕೋಬೇಕು. ಇವಾಗ ತುಂಬ ಚೆನ್ನಾಗಿ ಬಿಸಿಲಿದೆ, 1 ಗಂಟೆ ಒಣಗಿಸ್ಕೊಂಡ್ರೆ ಸಾಕು. ಇವಾಗ ನಾನಿಲ್ಲಿ 1 ಗಂಟೆ ಚೆನ್ನಾಗಿ ಒಣಗಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಚಿಟಕಿ ಹೊಡಿತೀವಲ್ಲ, ಆ ಥರ 2 ಬೆರಳಿಂದ ಈ ಥರ ಮಾಡಿದರೆ ಸಾಕು ನೋಡಿ. ಬೆಳ್ಳುಳ್ಳಿಯಲ್ಲಿರುವಂಥ ಸಿಪ್ಪೆ ಹಾಗೆ ಹಾರಿಕೊಂಡು ಹೋಗ್ಬಿಡುತ್ತೆ, ಅಷ್ಟು ನೀಟಾಗಿ ಬಿಟ್ಕೊಂಡಿದೆ. ಆದರೆ ನಾವಿಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ಸಿಪ್ಪೆ ಬೇಗ ಬಿಟ್ಕೊಂಡು ಬಿಡುತ್ತೆ. ಇಷ್ಟು ಬೆಳ್ಳುಳ್ಳಿನ ಕೈಯಿಂದ ನಾವು ಬಿಡಿಸ್ತೀವಿ ಅಂದರೆ ಟೈಮು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಇದನ್ನು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ. ಹೀಗೆ ಅದರಲ್ಲಿ ಹಾಕ್ಬಿಟ್ಟು ಅದರ ಬಾಯನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ನೆಲಕ್ಕೆ 7 ರಿಂದ 8 ಸಾರಿ ಹೊಡಿತಾ ಇದ್ದೀನಿ. ಜೋರಾಗಿ ಹೊಡಿಬೇಕು, ನಿಧಾನ ಹೊಡೆದ್ರೆ ಬೆಳ್ಳುಳ್ಳಿ ಸಿಪ್ಪೆ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಇದ್ರ ಬಾಯನ್ನು ಈ ರೀತಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಜೋರಾಗಿ ನೆಲಕ್ಕೆ 7 ರಿಂದ 8 ಸಾರಿ ಈ ಥರ ಹೊಡಿತಾ ಇದ್ದೀನಿ ನೋಡಿ. 7 ರಿಂದ 8 ಸಾರಿ ಈ ಥರ ನೆಲಕ್ಕೆ ಹೊಡೆದ್ರೆ ಸಾಕು. ಬೆಳ್ಳುಳ್ಳಿಯಲ್ಲಿರುವಂಥ ಸಿಪ್ಪೆ ಅಷ್ಟು ನೀಟಾಗಿ ಬಿಟ್ಕೊಂಡು ಬಿಡುತ್ತೆ ನೋಡಿ. ನಾವು ಕೈಯಿಂದ ಬಿಡಿಸಿದ್ರೆ ಬೆಳ್ಳುಳ್ಳಿ ಸಿಪ್ಪೆ ಈ ಥರ ಬರೋದಿಲ್ಲ. ನೆಲಕ್ಕೆ ಹೊಡೆದಿರೋದ್ರಿಂದ ಪುಡಿಯಾಗಿದೆ ಸಿಪ್ಪೆ ಎಲ್ಲ, ಅಷ್ಟು ನೀಟಾಗಿ ಬಿಟ್ಕೊಂಡಿದೆ. ದಪ್ಪ ಬೆಳ್ಳುಳ್ಳಿಯಲ್ಲಿ ಒಂದು ಸಿಪ್ಪೆನೂ ಇಲ್ಲ, ಅಷ್ಟು ನೀಟಾಗಿ ಬಿಟ್ಕೊಂಡಿದೆ. ಜಾಸ್ತಿ ಟೈಮ್ ಏನೂ ಆಗೋದಿಲ್ಲ. 10 ನಿಮಿಷ ಟೈಮ್ ಕೊಟ್ಟು ಎಣ್ಣೆ ಹಾಕಿ ಬಿಸಿಲಲ್ಲಿಟ್ಬಿಟ್ರೆ 5 ನಿಮಿಷ ಇದನ್ನು ಹೊಡೆದ್ರೆ ಸಾಕು. ಅಷ್ಟು ನೀಟಾಗಿ ಬೆಳ್ಳುಳ್ಳಿ ಸಿಪ್ಪೆ ಬಿಟ್ಕೊಂಡು ಬಿಡುತ್ತೆ. ಇವಾಗ ಇದನ್ನು ನಾನು ಒಂದು ಮರದಲ್ಲಿ ಸಿಪ್ಪೆ ಎಲ್ಲ ಹೋಗೋವರೆಗೂ ಅದನ್ನು ಚೆನ್ನಾಗಿ ಕೇರ್ತಾ ಇದ್ದೀನಿ. ಬೆಳ್ಳುಳ್ಳಿನ ಒಂದೊಂದಾಗಿ ತೆಗಿತಾ ಕೂತ್ರೆ ಜಾಸ್ತಿ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಮರದಲ್ಲಿ ಹಾಕಿ ಕೇರೋದ್ರಿಂದ ಬೇಗನೆ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ. ಇವಾಗ ನಾನು ಮರದಿಂದ ಕೇರ್ತಾ ಇದ್ದೀನಿ ನೋಡಿ. ಸ್ವಲ್ಪ ವೇಸ್ಟ್ ಎಲ್ಲ ಇರುತ್ತೆ, ಅದನ್ನು ಹೀಗೆ ನಾನು ತೆಗಿತಾ ಇದ್ದೀನಿ. ಕೇರಿದ್ರೆ ಸಾಕು, ಅದೆಲ್ಲ ಮುಂದೆ ಬಂದುಬಿಡುತ್ತೆ. ಇವಾಗ ನೋಡಿ 1 kg ಬೆಳ್ಳುಳ್ಳಿನೂ ಸೂಪರಾಗಿ ಕ್ಲೀನ್ ಆಗಿದೆ. ಒಂದೊಂದು ಚಿಕ್ಕ ಬೆಳ್ಳುಳ್ಳಿಯಲ್ಲಿ ಸಿಪ್ಪೆ ಹಾಗೆ ಇದೆ. ಅದನ್ನು ಕೈಯಿಂದ ಕ್ಲೀನ್ ಮಾಡಿಕೊಂಡ್ರೆ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಇವಾಗ 1 kg ಬೆಳ್ಳುಳ್ಳಿ ರೆಡಿಯಾಗಿದೆ. 1 kg ಬೆಳ್ಳುಳ್ಳಿಗೆ ನಾನಿಲ್ಲಿ 3/4 kg ಆಗೋಷ್ಟು ಶುಂಠಿ ಹಾಕ್ತಾ ಇದ್ದೀನಿ. ಶುಂಠಿನ ಕಟ್ ಮಾಡಿ ಬೆಳ್ಳುಳ್ಳಿ ಜೊತೆ ಸೇರಿಸಿರೋ ವಿಡಿಯೋ ಮಿಸ್ ಆಗಿದೆ. ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಮಹಿಳೆಯರಿಗಂತೂ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ. ಇವಾಗ ನೋಡಿ 1 kg ಬೆಳ್ಳುಳ್ಳಿ, 3/4 kg ಶುಂಠಿ, ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಸೇರಿಸ್ಬಿಟ್ಟು 1.5 ರಿಂದ 1.25 kg ಆಗೋಷ್ಟು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಜಾಸ್ತಿ ರಿಸ್ಕ್ ತಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಸುಲಭವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ನಿಮಗೆ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.